ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯ ಮುಹೂರ್ತದಲ್ಲೇ ಈ ಥರದ ಅಭದ್ರತೆಯ ಅಡಿಪಾಯ ಹಾಕಿದ್ದಾರೆ. ಆದ್ದರಿಂದ ಅದು ಒಳ ಬೇಗುದಿ ನಿರಂತರವಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆ ಕಾಲಕ್ಕೆ ಆಗ್ತಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಇದು ನಿರೀಕ್ಷಿತವಾಗಿರುವಂಥ ಬೆಳವಣಿಗೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹನೆ, ಅವರ ವ್ಯಕ್ತಿತ್ವದ ವ್ಯತಿರಿಕ್ತವಾಗಿ ಅವರ ಸಹನೆಯನ್ನು ಇದರಲ್ಲಿ ತಾಳ್ತಾ ಇದ್ದಾರೆ. ಅದು ಬಹುತೇಕವಾಗಿ ಅವರ ಒಂದು ಮುತ್ಸದ್ದಿತನ ಇರಬಹುದು ಅಥವಾ ಹೈಕಮಾಂಡಿನ ಸೂಚನೆಯೂ ಕೂಡ ಅದರಲ್ಲಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ಪ್ರಶ್ನೆ ಇರುವಂಥದ್ದು ಯಾವಾಗ ಈ ಸಹನೆಯ ಕಟ್ಟೆ ಒಡಿತದೆ ಅನ್ನುವಂಥದ್ದು. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರ ಅಂತಿಮವಾಗಿರುವಂಥ ಒಂದು ಘಟ್ಟ ಯಾವಾಗ ಬರ್ತಿದೆ ಅನ್ನೋದು ಈ ಕಾಲದ ನಿರ್ಧಾರ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಸಭೆ ಕರೆದಿದ್ರು ಸರ್ ಡಿನ್ನರ್ ಕೂಟ, ಅದನ್ನು ನೋಡ್ಕೊಂಡು ಇವತ್ತು ಪರಮೇಶ್ವರ್ ಡಿನ್ನರ್ ಕೂಡ ಕರೆದಿದ್ರು. ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಿ ಅದನ್ನು ರದ್ದು ಮಾಡಿದ್ರು ಸರ್. ಅದು ಅವರ ಆಂತರಿಕ ವಿಚಾರ. ನಾನು ಭಾಳ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ನಾನು ಏನು ಹೇಳಿದ್ದೀನಿ ಇದರಲ್ಲಿ ಎಲ್ಲವೂ ಕೂಡ ಅರ್ಥ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ನಿಮ್ಮ ಮೇಲೆ 40% ಆರೋಪ ಮಾಡಿದ್ರು ಸರ್ ಕಾಂಗ್ರೆಸ್ ಅವರು. ಈಗ ಅವ್ರ ಮೇಲೆ 60% ಆರೋಪ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಏನು ಮಾಡೋದು? ಅಲ್ಲ, ಇದು ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಲ್ಲ ಹಂತದಲ್ಲಿಯೂ ವ್ಯವಸ್ಥಿತವಾಗಿ ನಡೀತಾ ಇರುವುದು ಭಾಳ ಸ್ಪಷ್ಟವಾಗಿದೆ. ಎಕ್ಸೈಸ್ ಕಾಂಟ್ರಾಕ್ಟರ್ ಹೇಳಿದ್ದಾರೆ, ಕಾಮಗಾರಿ ಮಾಡುವಂಥ PWD ಮತ್ತು ನೀರಾವರಿ ಇತರ ಎಲ್ಲ ಇಲಾಖೆಯಲ್ಲಿ ಕಾಂಟ್ರಾಕ್ಟರ್ ಅನುಭವಿಸ್ತಾ ಇದ್ದಾರೆ. ಜನಸಾಮಾನ್ಯರು ಸಣ್ಣ ಕೆಲಸಕ್ಕೆ ಅನುಭವಿಸ್ತಾ ಇದ್ದಾರೆ. ಮಧ್ಯಮ ವರ್ಗದವರಂತೂ ತೀವ್ರ ರೀತಿಯಲ್ಲಿ ಭ್ರಷ್ಟಾಚಾರ ಅನುಭವಿಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶ ಆಗಲಿ ಶಹರ ಪ್ರದೇಶದಾಗಲಿ ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿ ಸರ್ಕಾರ ನಿರ್ಮಾಣ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದರೆ SC ST ಬೋರ್ವೆಲ್ಗಳಿಗೆ ಅವರ ಫಲಾನುಭವಿಗಳಿಗೆ ಕೊಡಲು ಕೂಡ ಇವತ್ತು ಎಲ್ಲವೂ ಕೂಡ ಫಿಕ್ಸ್ ಆಗಿರುವಂಥದ್ದು ಗೊತ್ತಿರುವಂಥ ವಿಚಾರ. ಹೀಗಾಗಿ ಇವತ್ತು ಭ್ರಷ್ಟಾಚಾರ ಭಾಳ ಮುನ್ನೆಲೆಗೆ ಪದೇ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಅದನ್ನು ಡಿನೈ ಮಾಡ್ತಿರೋದು ನೋಡಿದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅದರ ಭಾಗಿಯಾಗಿದ್ದಾರೆ, ಅಥವಾ ಅದನ್ನೇನಾದರೂ ಮುಟ್ಟಿದರೆ ತಮ್ಮ ಸ್ಥಾನಕ್ಕೆ ತೊಂದರೆ ಇದೆ ಅನ್ನುವಂಥ ಒಂದು ಭಾವನೆ ಸಾರ್ವಜನಿಕರಲ್ಲಿ ಮೂಡ್ತಾರೆ. ಎಷ್ಟು ಪರ್ಸೆಂಟ್ ಇದೆ ಸರ್? ಕುಮಾರಸ್ವಾಮಿ 60% ಅಂತ ಆರೋಪ ಮಾಡಿದ್ದಾರೆ. ಅಲ್ಲ, ನಾನು ಪರ್ಸೆಂಟೇಜ್ಗಳ ಬಗ್ಗೆ ಮಾತಾಡೋದಲ್ಲ. ಯಾಕಂತಂದರೆ ನಿಖರವಾಗಿ ಇಷ್ಟೇ ಪರ್ಸೆಂಟ್ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ಥರ ಇದೆಯಪ್ಪ, ನಾವು ಯಾಕೆ ಹೆಂಗೆ ಹೇಳೋಣ. ಆದರೆ ಅವ್ರು ಹೇಳೋ ಅರ್ಥ, ಕುಮಾರಸ್ವಾಮಿ ಹೇಳೋ ಅರ್ಥ ಮಿತಿ ಮೀರಿದೆ, ಅತಿ ಹೆಚ್ಚಾಗಿದೆ ಅನ್ನೋಂಥದ್ದು. ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯ ಮುಹೂರ್ತದಲ್ಲೇ ಈ ಥರದ ಅಭದ್ರತೆಯ ಅಡಿಪಾಯ ಹಾಕಿದ್ದಾರೆ. ಆದ್ದರಿಂದ ಅದು ಒಳ ಬೇಗುದಿ ನಿರಂತರವಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆ ಕಾಲಕ್ಕೆ ಆಗ್ತಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಇದು ನಿರೀಕ್ಷಿತವಾಗಿರುವಂಥ ಬೆಳವಣಿಗೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹನೆ, ಅವರ ವ್ಯಕ್ತಿತ್ವದ ವ್ಯತಿರಿಕ್ತವಾಗಿ ಅವರ ಸಹನೆಯನ್ನು
ಇದರಲ್ಲಿ ತಾಳ್ತಾ ಇದ್ದಾರೆ. ಅದು ಬಹುತೇಕವಾಗಿ ಅವರ ಒಂದು ಮುತ್ಸದ್ದಿತನ ಇರಬಹುದು ಅಥವಾ ಹೈಕಮಾಂಡಿನ ಸೂಚನೆಯೂ ಕೂಡ ಅದರಲ್ಲಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ಪ್ರಶ್ನೆ ಇರುವಂಥದ್ದು ಯಾವಾಗ ಈ ಸಹನೆಯ ಕಟ್ಟೆ ಒಡಿತದೆ ಅನ್ನುವಂಥದ್ದು. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರ ಅಂತಿಮವಾಗಿರುವಂಥ ಒಂದು ಘಟ್ಟ ಯಾವಾಗ ಬರ್ತಿದೆ ಅನ್ನೋದು ಈ ಕಾಲದ ನಿರ್ಧಾರ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಸಭೆ ಕರೆದಿದೆ ಸರ್ ಡಿನ್ನರ್ ಕೂಟ, ಅದನ್ನ ನೋಡ್ಕೊಂಡು ಇವತ್ತು ಪರಮೇಶ್ವರ್ ಡಿನ್ನರ್ ಕೂಟ ಕರೆದಿದ್ರು. ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಿ ಅದನ್ನು ರದ್ದು ಮಾಡಿದ್ರು ಸರ್. ಅದು ಅವರ ಆಂತರಿಕ ವಿಚಾರ. ನಾನು ಭಾಳ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ನಾನು ಏನು ಹೇಳಿದ್ದೀನಿ ಇದರಲ್ಲಿ ಎಲ್ಲವೂ ಕೂಡ ಅರ್ಥ ಇದೆ ಅಂತ ನಾನು ಭಾವಿಸ್ತೇನೆ. ಸರ್ ಈಗ ನಿಮ್ಮ ಮೇಲೆ 40% ಆರೋಪ ಮಾಡಿದ್ರು ಸರ್ ಕಾಂಗ್ರೆಸ್ ಅವರು. ಈಗ ಅವ್ರ ಮೇಲೆ 60% ಆರೋಪ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಏನು ಮಾಡೋದು? ಅಲ್ಲ, ಇದು ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಲ್ಲ ಹಂತದಲ್ಲಿಯೂ ವ್ಯವಸ್ಥಿತವಾಗಿ ನಡೀತಾ ಇರುವುದು ಭಾಳ ಸ್ಪಷ್ಟವಾಗಿದೆ. ಎಕ್ಸೈಸ್ ಕಾಂಟ್ರಾಕ್ಟರ್ ಹೇಳಿದ್ದಾರೆ, ಕಾಮಗಾರಿ ಮಾಡುವಂಥ PWD ಮತ್ತು ನೀರಾವರಿ ಇತರ ಎಲ್ಲ ಇಲಾಖೆಯಲ್ಲಿ ಕಾಂಟ್ರಾಕ್ಟರ್ ಅನುಭವಿಸ್ತಾ ಇದ್ದಾರೆ. ಜನಸಾಮಾನ್ಯರು ಸಣ್ಣ ಸಣ್ಣ ಕೆಲಸಕ್ಕೆ ಅನುಭವಿಸ್ತಾ ಇದ್ದಾರೆ. ಮಧ್ಯಮ ವರ್ಗದವರಂತೂ ತೀವ್ರ ರೀತಿಯಲ್ಲಿ ಭ್ರಷ್ಟಾಚಾರ ಅನುಭವಿಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶ ಆಗಲಿ ಶಹರ ಪ್ರದೇಶದಾಗಲಿ ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿ ಸರ್ಕಾರ ನಿರ್ಮಾಣ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದರೆ SC ST ಬೋರ್ವೆಲ್ಗಳಿಗೆ ಅವರ ಫಲಾನುಭವಿಗಳಿಗೆ ಕೊಡಲು ಕೂಡ ಇವತ್ತು ಎಲ್ಲವೂ ಕೂಡ ಫಿಕ್ಸ್ ಆಗಿರುವಂಥದ್ದು ಗೊತ್ತಿರುವಂಥ ವಿಚಾರ. ಹೀಗಾಗಿ ಇವತ್ತು ಭ್ರಷ್ಟಾಚಾರ ಭಾಳ ಮುನ್ನೆಲೆಗೆ ಪದೇ ಪದೇ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಅದನ್ನು ಡಿನೈ ಮಾಡ್ತಿರೋದು ನೋಡಿದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅದರ ಭಾಗಿಯಾಗಿದ್ದಾರೆ, ಅಥವಾ ಅದನ್ನೇನಾದರೂ ಮುಟ್ಟಿದರೆ ತಮ್ಮ ಸ್ಥಾನಕ್ಕೆ ತೊಂದರೆ ಇದೆ ಅನ್ನುವಂಥ ಒಂದು ಭಾವನೆ ಸಾರ್ವಜನಿಕರಲ್ಲಿ ಮೂಡ್ತಾರೆ. ಎಷ್ಟು ಪರ್ಸೆಂಟ್ ಇದೆ ಸರ್? ಕುಮಾರಸ್ವಾಮಿ 60% ಅಂತ ಆರೋಪ ಮಾಡಿದ್ದಾರೆ. ಅಲ್ಲ, ನಾನು ಪರ್ಸೆಂಟೇಜ್ಗಳ ಬಗ್ಗೆ ಮಾತಾಡೋದಲ್ಲ. ಯಾಕಂತಂದರೆ ನಿಖರವಾಗಿ ಇಷ್ಟೇ ಪರ್ಸೆಂಟ್ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ಥರ ಇದೆಯಪ್ಪ, ನಾವು ಯಾಕೆ ಹೆಂಗೆ ಹೇಳೋಣ. ಆದರೆ ಅವ್ರು ಹೇಳೋ ಅರ್ಥ, ಕುಮಾರಸ್ವಾಮಿ ಹೇಳೋ ಅರ್ಥ ಮಿತಿ ಮೀರಿದೆ, ಅತಿ ಹೆಚ್ಚಾಗಿದೆ ಅನ್ನೋಂಥದ್ದು.